ಇಲ್ಲಿ ಸೇರಿರುವ ಎಲ್ಲರಿಗೂ ಈ ಸಮಾರಂಭಕ್ಕೆ ಸ್ವಾಗತ. ಈ ಕಳೆದು ಹೋದ 1 ವರ್ಷದಲ್ಲಿ ನಮಗೆ ಸಿಕ್ಕಿದ್ದು ಹರಿ ಅನ್ನೋ ಬೆಸ್ಟ್ ಸ್ಟೂಡೆಂಟ್. ಥ್ಯಾಂಕ್ಸ್. ಈ ಅವಾರ್ಡ್ನ ದಿವಂಗತ ಜಯಚಂದ್ರ ಅವರ ಧರ್ಮಪತ್ನಿ ಶ್ರೀಮತಿ ರಾಜೇಶ್ವರಿ ಅವರು ಕೊಡಬೇಕಂತ ವಿನಂತಿಸಿಕೊಳ್ಳುತ್ತೇವೆ. ಇದೇ ಹರಿನ ವರ್ಷದಿಂದ ನಾವು ಕಾಲೇಜಿಂದ ತೆಗಿಬೇಕು ಅನ್ಕೊಂಡಿದ್ವಿ. ಇವತ್ತು ಅದೇ ಹರಿ ಬೆಸ್ಟ್ ಸ್ಟೂಡೆಂಟ್ ಆಗಿ ಸೆಲೆಕ್ಟ್ ಆಗಿರೋದು ಬರೀ ಸಂತೋಷ ಮಾತ್ರ ಅಲ್ಲ, ಇದೊಂದು ಸಾಧನೆ. ಈ ಸಾಧನೆಗೆ ಕಾರಣ ನಮ್ಮ ಟ್ರಸ್ಟಿ ರಿಷಿ ಅವರು. ತಪ್ಪು ಯಾರು ಮಾಡಲ್ಲ ತಪ್ಪು? ನಾನು, ನೀವು, ಎಲ್ಲರೂ ಮಾಡ್ತೀವಿ. ಆದ್ರೆ ತಪ್ಪು ತಾನಾಗೇ ಆಗಲ್ಲ. ಕೆಲವೊಮ್ಮೆ ಸಮಯ, ಸಂದರ್ಭಗಳು ನಮ್ಮಿಂದ ತಪ್ಪುಗಳನ್ನ ಮಾಡಿಸುತ್ತೆ. ಹರಿ ವಿಷಯದಲ್ಲಿ ಆಗಿದ್ದು ಅದೇ. ನಾನು ಬರೀ ಅವನ ತಪ್ಪನ್ನ ತಿದ್ಕೊಳ್ಳೋಕೆ ಒಂದು ಅವಕಾಶ ಮಾಡಿಕೊಟ್ಟೆ ಅಷ್ಟೇ. ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂದ್ರೆ, ನನ್ನನ್ನು ಕ್ಷಮಿಸ್ತೀರ ಅನ್ನೋ ನಂಬಿಕೆ. ನನ್ನಿಂದಲೂ ತಪ್ಪಾಗಿದೆ. ಐ ಮೀನ್ ಟು ಸೇ, ನನ್ನ ತಂದೆಯಿಂದ. ನಮ್ಮ ತಂದೆ ಅವ್ರ ತಪ್ಪನ್ನು ತಿದ್ಕೊಳ್ಳೋಕೆ ಆಗ್ಲಿಲ್ಲ. ಅದಕ್ಕೆ ಕಾರಣ ಸೊಸೈಟಿಲಿ ಅವ್ರಿಗಿದ್ದಿದ್ದ ಗೌರವ. ಎಲ್ಲಿ ಅದನ್ನೆಲ್ಲ ಕಳ್ಕೊಂಡ್ಬಿಡ್ತೀನಿ ಅನ್ನೋ ಭಯ. ಆದ್ರೆ ಅದಕ್ಕೆ ಬಲಿಯಾಗಿದ್ದು ನಮ್ಮ ಚಿಕ್ಕಮ್ಮ. ನಮ್ಮ ಕಾಲೇಜ್ ಸ್ಟೂಡೆಂಟ್ ಒಬ್ರು ಹೇಳಿದ್ರು, ದೊಡ್ಡೋರು ಮಾಡಿದ ತಪ್ಪಲ್ಲಿ ಇದು ಒಂದಿರುತ್ತೆ ಅಂತ. ಎಸ್, ಈಸ್ ರೈಟ್. ಹರಿ ನನ್ನ ತಮ್ಮ, ನನ್ನ ತಂದೆನೇ ಅವನ ತಂದೆ. ನಾವೇನೋ ಚೆನ್ನಾಗೇ ಇದ್ದೀವಿ. ಆದ್ರೆ ತಂದೆ ಯಾರಂತ ಗೊತ್ತಿಲ್ಲದೆ ತಾಯಿನ ಕಳ್ಕೊಂಡು ಬರೀ ನೋವು, ಅವಮಾನ ಅನುಭವಿಸ್ತಾರೋ ನನ್ನ ತಮ್ಮನ್ ನೋಡಿದಾಗ ನಮ್ಮಿಂದ ಅವನ್ಗಾದ ಅನ್ಯಾಯ ಎಂಥದ್ದು ಅಂತ ಗೊತ್ತಾಯ್ತು. ಹರಿ, ನೀನ್ ತುಂಬಾ ಒಳ್ಳೆ ಹುಡುಗ. ಯಾರಾದ್ರೂ ನಿನ್ನ ಮಗನಾಗಿ, ತಮ್ಮನಾಗಿ, ಅಣ್ಣನಾಗಿ ಪಡೆಯೋದಕ್ಕೆ ಪುಣ್ಯ ಮಾಡಿರ್ಬೇಕು. ಆ ಭಾಗ್ಯ ನಮಗ್ ಸಿಕ್ಕಿದೆ. ನೋಡು, ನೀನ್ ಸ್ವಲ್ಪ ದೊಡ್ಡ ಮನ್ಸು ಮಾಡಬೇಕು ಅಷ್ಟೇ. ತಂದೆ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು ಹರಿ. ಹಾಗೆ ನಮ್ಮ ಮನೆಯಲ್ಲಿ ನೀನು ಒಬ್ಬನಾಗಿರ್ಬೇಕು ಅನ್ನೋ ಅಪ್ಪನ ಕೊನೆ ಆಸೆನ ನೆರವೇರ್ತೀಯ. ಪ್ಲೀಸ್. ತಂದೆ ಹೆಸರೇನಮ್ಮ? ನನ್ ಮಾತು ಕೇಳು. ನಾನು ಹಿಂದೆ ಬರ್ಬೇಡ. ಒಂದ್ ನಿಮಿಷ. ನನ್ ನೋ ಬೇಕಾಗಿಲ್ಲ. ನೀವೆಲ್ಲ ಮೋಸಗಾರರು. ಹರಿ, ನನ್ ಮಾತಾಡಿ. ನನಗೆ ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಅದೇ ಅನ್ಕೊಂಡೆ, ನಂತರ 1000 ಜನ ಹುಡುಗರಿದ್ದಾರೆ, ಅವ್ರನ್ನೆಲ್ಲ ಬಿಟ್ಟು ನನ್ನ ಮೇಲೆ ಯಾಕೆ ಇಷ್ಟು ಪ್ರೀತಿ, ಕನಿಕರ ಅಂತ. ಅದು ಹಾಗಲ್ಲ. ಬೇಡ, ನನ್ನ ಹತ್ರ ಬರ್ಬೇಡ. ಆಮೇಲೆ ನಾನು ಏನ್ ಮಾಡ್ತೀನೋ ನನಗೆ ಗೊತ್ತಿಲ್ಲ. ಏನ್ ಮಾಡ್ತೀಯೋ? ಹೊಡಿತೀಯ?
ನೀನ್ ಹೊಡೆದ್ರು ಪರವಾಗಿಲ್ಲ ನನ್ ಮಾತ್ ನೀ ರಿಷಿ ರಿಷಿ ಸರ್ ನೋ ನನ್ಗೇನು ಆಗಿಲ್ಲ ಸರ್ ಅವನು ಇಲ್ಲ ಅವನ್ ನಾನು ಹೊಡಿಲಿಲ್ಲ ಅವನ್ಗೆ ನನ್ ತಂದೆ ಮೇಲಿರೋ ಕೋಪ ಅಷ್ಟೇ ಅವನ್ ನನ್ ಮೇಲೆ ಕೋಪ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ No. ನೋಡಿ ಇದು ನಮ್ಮ ಮನೆ ವಿಷಯ ನಾವಿಬ್ರು ಮಧ್ಯೆ ಇರೋ ವಿಷಯ ದಯವಿಟ್ಟು ಯಾರು ಬರಬೇಡಿ ಹರಿ 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 ಅಪ್ಪ ಮಾಡಿ ತಪ್ಪಿಗೆ ನಾ ಕ್ಷಮೆ ಕೇಳ್ತೀವಿ ಕಣ ನಿಮ್ ಸೊಸೈಟಿ ನಿಮ್ ಸ್ಟೇಟಸ್ ಒಪ್ಪಲ್ಲ ಅಂತ ತಾನೇ ನಿಮ್ಮಪ್ಪ ನಮ್ಮಮ್ಮನ್ನ ನನ್ನ ಬಿಟ್ಟೋಗಿತ್ತು. ಈಗ ನೀನ್ ಯಾಕೆ ಬಂದಿದ್ಯಾ? ಒಪ್ಕೊಳಕ್ ನಾವ್ಯಾರು? ಈಗ ನೀನ್ ಅದನ್ನೆಲ್ಲ ಮರ್ತು ನಮ್ಮನ್ನ ಒಪ್ಕೋಬೇಕಣ ಪ್ಲೀಸ್. ಹರಿ ಹರಿ ಪ್ಲೀಸ್ ಅದೆಲ್ಲ ಮರ್ತು ಬಿಡು. ಮರೆಯಲ್ಲ, ಈ ಹರಿ ಯಾವುದನ್ನು ಮರೆಯಲ್ಲ. ಛೇ, ಇದೇ ಕೈಯಿಂದ ನಿಮ್ಮಪ್ಪನ ಫೋಟೋ ಮುಟ್ಟು ನಮಸ್ಕಾರ ಬೇರೆ ಮಾಡ್ಬಿಟ್ಟೆ. ನಾನು ನಮ್ಮಮ್ಮ ಅನುಭವಿಸಿದ ನೋವನ್ನ ನಿಮ್ಮ ಮನೆಯವರು ನೀವೆಲ್ಲ ಅನುಭವಿಸ್ಬೇಕು. ನಿಮ್ಮಪ್ಪನ ಕೊನೆ ಆಸೆ ನೆರವೇರಬಾರ್ದು, ಅವ್ರ ಆತ್ಮಕ್ಕೆ ಶಾಂತಿ ಸಿಗಬಾರ್ದು. ಹರಿ ಪ್ಲೀಸ್ ನನ್ನ ಮಾತು ಕೇಳಬೇಡ. ಬೇಡ ಅಣ್ಣ ನಮಸ್ಕಾರ ಅಣ್ಣ. ಏನಣ್ಣ 8 ತಿಂಗಳು ಜೈಲಲ್ಲಿ ಹಾಕ್ಸ್ಬಿಟ್ರಿ, ನಾವೆಲ್ಲೆಲ್ಲಿ ನಿಂತಣ್ಣ ಹುಡ್ಕೋದು? ನೋಡಿದ್ರೆ ಇಲ್ಲೇ ಇದ್ದೀರಾ. ನೋಡಿ ಈಗ ನಾ ಮಾತಾಡೋ ಮೂಡ್ನಲ್ಲಿಲ್ಲ, ದಯವಿಟ್ಟು ಅಂದ್ ಬಿಟ್ಬಿಡಿ. ನಾವೆಲ್ಲ ಗುಡ್ ಬಾಯ್ಸ್ ಅಣ್ಣ ಇವಾಗ. ಗುಡ್, ವೆರಿ ಗುಡ್. ಈಗ ಅಂದ್ಬಿಟ್ಬಿಡು ಪ್ಲೀಸ್. ಸುಮ್ಮನೆ ಅಣ್ಣ, ಇಂಥ ಚಾನ್ಸ್ ಬಿಡಕ್ಕಾಗುತ್ತಾ ಅಣ್ಣ? ಬೇಡ. Come on, quick. Please, don't worry. ಸ್ವಲ್ಪ ಸಮಾಧಾನವಾಗಿರಿ.
ಅಮ್ಮ. ಹರಿ 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 ನನ್ ಮಾತ್ ಕೇಳು, ಬಾಗಿಲು ತೆಗಿಯೋ. ಹರಿ please. ಹರಿ 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 ಇಲ್ಲಿ ನೋಡು ಹರಿ, ಅವತ್ ನನ್ನ ಪ್ರೀತಿಸಕ್ಕೂ ನಿನ್ ಸೀನಿಯರ್ ಪರ್ಮಿಷನ್ ಕೇಳ್ದೆ, ಆದ್ರೆ ಇವತ್ತು ಅದೇ ನಿನ್ ಸೀನಿಯರ್ ಪ್ರಾಣ ಬಿಡೋದು ಬೇಡವೋ ಅಂತ ನಿನ್ ಪರ್ಮಿಷನ್ ಕಾಯ್ತಾ ಇದ್ದಾರೋ. ಪ್ಲೀಸ್ ಹರಿ, ಹಠ ಮಾಡ್ಬೇಡ ಹರಿ, ನಿನ್ ಕೈ ಮುಗಿದ್ ಕೇಳ್ಕೊಳ್ತೀನಿ. ನಿನ್ ಬದಲಾಯಿಸಕ್ಕೋಸ್ಕರ ನಮ್ ಮದ್ವೆನ 6 ತಿಂಗಳು ಮುಂದಕ್ಕೆ ಹಾಕಿದ್ರು. ಈಗ ಅದನ್ನ ಮುಂದಿನ ಜನ್ಮಕ್ ತಳ್ಬಿಡ್ವೋ. ಪ್ಲೀಸ್ ಬಾರೋ ಹರಿ, ಒಂದ್ಸಲ ಅವ್ರನ್ನ ಬಂದ್ ನೋಡು ಹರಿ. ಹುಡ್ತ ಅಣ್ತಮ್ಮಂದ್ರು ಬೆಳೀತಾ ದಾಯದಿಗಳು ಅಂತ ಹೇಳ್ತಾರೆ, ಆದ್ರೆ ರಿಷಿ ದೇವರಾಣೆ ನಿನ್ನ ದಾಯದಿ ತರ ನೋಡ್ಕೊಳ್ಳಿಲ್ಲ ಕಣೋ. ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತ. ಅವನು ನೀ ದ್ರೋಹ ಮಾಡ್ಬೇಡ ಕಣಪ್ಪ, ದ್ರೋಹ ಮಾಡ್ಬೇಡ. ನೋಡೋ ಇಲ್ಲಿ ತಮ್ಮ ಹೆಸರಲ್ಲಿರೋ ಆಸ್ತಿನೆಲ್ಲ ನಿನ್ನ ಹೆಸರು ಬರ್ತಿದ್ದಾರೆ ನೋಡು. ಅಂತ ನಿಸ್ವಾರ್ಥ ಜೀವ ಅವ್ರದ್ದು. ಈಗ ನಿನ್ನನ್ ನೋಡ್ಬೇಕು, ನಿನ್ನನ್ ಮಾತಾಡ್ಸ್ಬೇಕು ಅಂತ ಸಾವು ಬದುಕಿನ ನಡುವೆ ಪರದಾಡ್ತಾ ಇದ್ದಾರೆ. ಬಾರೋ, ಒಂದ್ಸಲ ಆದ್ರೂ ಬಂದವ್ರು ನೋಡು, ಇಲ್ಲ ಅಂದ್ರೆ ಖಂಡಿತ ನಿನ್ ತಾಯಿ ನಿನ್ ಕ್ಷಮಿಸೋದಿಲ್ಲ, ನಿನ್ ಕ್ಷಮಿಸೋದಿಲ್ಲ. ಛೇ, ಇಷ್ಟೆಲ್ಲ ಬೇಡ್ಕೊಂಡ್ರು ಅವನ್ ಬರ್ಲಿಲ್ಲ ಅಂದ್ಮೇಲೆ ಅವನು ಮನುಷ್ಯನೇ ಅಲ್ಲ. ರಿಷಿನ್ ಕಾಪಾಡೋದಿಕ್ಕೆ ದೇವರಿದ್ದಾನೆ. ಬನ್ನಿ. ಏನ್ ಮಾಡ್ತೀಯೋ? ಹೊಡಿತೀಯ? ನೀನ್ ಹೊಡೆದ್ರೂ ಪರವಾಗಿಲ್ಲ, ನನ್ನ ಮಾತಿಗೆ ತಂದೆ ಮಾಡಿದ ತಪ್ಪನ್ನು ಸರಿಪಡಿಸ್ಕೊಳ್ಳೋದಕ್ಕೆ ನನಗೊಂದು ಅವಕಾಶ ಕೊಡು. ಹರಿ ಒಂದ್ಸಲ ಸೀನಿಯರ್, I'm sorry. ಪ್ಲೀಸ್ He's under observation. ಡಾಕ್ಟರ್, ಒಂದ್ಸಲ ಪ್ಲೀಸ್. I'm sorry, senior. Sorry. ನನಗೆ ನಿಮ್ಮ ಆಸೆಗಿಂತ ನನ್ನ ನೋವೇ ದೊಡ್ಡದಾಗೋಯ್ತು. ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಮ್ಮಮ್ಮ ಏನು ಅಂತ ಅರ್ಥ ಮಾಡ್ಕೊಳ್ಳೋಷ್ಟರಲ್ಲಿ ನನ್ನ ಅನಾಥನಾಗಿ ಮಾಡಿಬಿಟ್ಟೋದ್ಲು. ಈಗ ನೀವು ಮತ್ತೆ ನನ್ನ ಅನಾಥನಾಗಿ ಮಾಡಬೇಡಿ ಸೀನಿಯರ್, ಮಾಡಬೇಡಿ. ನಾನು ಪ್ರೀತಿಸಿದವರೆಲ್ಲ ನನ್ನ ಬಿಟ್ಟು ಹೋಗ್ತಾರೆ ಸೀನಿಯರ್. ಈಗ ನೀವು ನನ್ನ ಬಿಟ್ಟು ಹೋದ್ರೆ ನೀವಿಲ್ದೆ ನಾನಿಲ್ಲ. ನನಗೆ ಆಸ್ತಿ ಪಾಸ್ತಿ ಇದ್ಯಾವುದು ಬೇಡ ಸೀನಿಯರ್, ಇದ್ಯಾವುದು ಬೇಡ. ನೀವೊಬ್ರು ಇದ್ರೆ ಸಾಕು. ನಾನು ಬಿಟ್ಟು ಹೋಗ್ಬೇಡಿ ಸೀನಿಯರ್, ಪ್ಲೀಸ್ ಸೀನಿಯರ್. ನಾನು ಬಿಟ್ಟು ಹೋಗ್ಬೇಡಿ ಸೀನಿಯರ್, ಪ್ಲೀಸ್ ಸೀನಿಯರ್.
ಸೀನಿಯರ್. ಸೀನಿಯರ್ ಸೀನಿಯರ್ ಹರಿ, ನೆನ್ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಸೀನಿಯರ್ ಸೀನಿಯರ್ ನನಗೆ ನೆನ್ಬಿಟ್ರೆ ಬೇರೆ ಪ್ರಪಂಚ ಯಾವ್ದು ಹೇಳು? ನೆನ್ಬಿಟ್ಟು ಹೋಗ್ತೀನ? ಇಲ್ಲ. ಸ್ವಲ್ಪ ಈ ಕಡೆ. ಓಕೆ ಓಕೆ, ಚೆನ್ನಾಗಿ ಕಾಣಿಸಿದೆ ಬಿಡು. ಪುಟ್ಟಿ, ನೀನು ಬಾ. ನಾಳೆ ಈ ಮನೆ ಸೊಸೆ ಆಗೋಣ. ಅಮ್ಮ, ಎಲ್ರೂ ಓ ರಮಣರೇ, ನೀವು ಬನ್ನಿ ಬನ್ನಿ. ಅಮ್ಮ, ಎಲ್ಲ ಬಂದೈತಲ್ಲ? ಏನೋ ಬಂದಿಲ್ಲ. ನಿನ್ ಗಂಡ ಯಾವಾಗ್ಲೂ ಲೇಟೇ ಬಿಡಮ್ಮ. ನನ್ ಗಂಡ ಅಲ್ಲ ಮಾವ, ನಿಮ್ ಮಗ. ಬಡ್ಕೊಂಡ್ರು. ರೀ, ಬೇಗ ಬನ್ರಿ. ಸರಿ, ಬಂದೈತಲ್ಲ. ರೆಡಿ? ನಾವ್ ರೆಡಿ. ರೆಡಿ. ಸಾರ್ ಎಲ್ಲ ಓಕೆ, ಪ್ಯಾಂಟ್ ಇಲ್ವಲ್ಲ ಯಾಕೆ? ದತ್ತಣ್ಣ, ನಾನಲ್ಲಪ್ಪ, ಇವನು. ಏನಿದು?